ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಗುರುವಾರ ಸ್ನೇಹಿತರೆ. ಗುರುವಾರ ಬೆಳಿಗ್ಗೆ ನಾನು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ನಾನು ದೋಸೆಗೆ ಅಂತ ಹಿಟ್ಟು ರುಬ್ಬಿ ಇಟ್ಕೊಂಡಿದ್ದೆ. ಹಾಗೆ ಮೀನು ಸಾರು ಮಾಡಿದ್ದೆ ಅಲ್ವಾ, ಬಂಗುಡೆ ಮೀನು ಸಾರು ಮಾಡಿದ್ದೆ. ಹಾಗಾಗಿ ಇವತ್ತು ಬೆಳಿಗ್ಗೆ ಎದ್ದು ಅಷ್ಟೊಂದು ಅಡುಗೆ ಮನೆಯಲ್ಲಿ ಅಷ್ಟೊಂದು ಕೆಲಸ ಏನಿರಲಿಲ್ಲ. ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಅನ್ನ ಆಗಲಿ ಅಂತ ಅಂದ್ಬಿಟ್ಟು ಎದ್ದು ಕೂಡಲೇ ಇಟ್ಟಿದ್ದೀನಿ. ನಂತರ ಮೀನು ಸಾರಿದೆ, ಹಾಗೆ ದೋಸೆ ಹಿಟ್ಟು ಕೂಡ ಇತ್ತಲ್ವಾ. ಇನ್ನೊಂದು ಚಟ್ನಿ ಮಾಡಿದರೆ ಆಯಿತು. ನಮ್ಮ ಹಸ್ಬೆಂಡ್ ತಿನ್ನಲ್ಲ ಮೀನು ಸಾರು ಬೆಳಿಗ್ಗೆ. ಅವರಿಗೋಸ್ಕರ ಅಂತ ಅಂದ್ಬಿಟ್ಟು ಚಟ್ನಿ ಮಾಡಿದರೆ ಸಾಕು ಅಂತ ಅಂದ್ಕೊಂಡು ಇವತ್ತು ಅಡುಗೆ ಮನೆಗೆ ಹೋಗೋದನ್ನ ಬಿಟ್ಟು ಹೊರಗಡೆ ಕೆಲಸನ ಮಾಡ್ತಾಯಿದ್ದೀನಿ. ಅಂದರೆ ಮನೆ ಗುಡಿಸಿ ಒರೆಸುವ ಅದೊಂದು ಕೆಲಸ ಆಗುತ್ತಲ್ವ. ಮನೆ ನೀಟಾಗಿರುತ್ತೆ. ದೇವರಿಗೆ ದೀಪ ಹಚ್ಚೋದಕ್ಕಿಂತ ಮೊದಲು ಈ ಥರ ಮನೆ ಕ್ಲೀನ್ ಮಾಡಿದರೆ ಒಳ್ಳೆಯದು ಕೂಡ. ನನಗೆ ದಿನ ಟೈಮ್ ಸಿಗಲ್ಲ. ಹಸ್ಬೆಂಡ್ ಪೂಜೆ ಮಾಡುವಂಥ ಟೈಮಲ್ಲಿ ನನಗೆ ಮನೆ ಗುಡಿಸಿ ಒರೆಸೋದಕ್ಕಾಗಲ್ಲ. ಆದರೆ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ವ, ದೇವರಿಗೆ ದೀಪ ಹಚ್ಚೋದಕ್ಕಿಂತ ಮೊದಲು ಆ ಕೆಲಸನ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಮನೆ ಪೂರ್ತಿ ಗುಡಿಸಿ ಒರೆಸ್ತಾ ಇದ್ದೀನಿ. ಇದೊಂದು ಕೆಲಸ ಆದರೆ ಮತ್ತೆ ಅವರೆಲ್ಲ ಹೋದ ನಂತರ ಅಷ್ಟೊಂದು ಕೆಲಸ ಇರಲ್ಲ. ಆದರೆ ಒಂದು ಮಾತ್ರ, ಅವರೆಲ್ಲ ಮನೇಲಿರಬೇಕಿದ್ರೆ ಈ ಥರ ಮನೆ ಗುಡಿಸಿ ಒರೆಸಿ ನಾನು ಕ್ಲೀನ್ ಮಾಡ್ತೀನಿ. ಅವ್ರು ಹೋಗಬೇಕಿದ್ರೆ ವಾಪಸ್ ಏನಾದರೂ ಮಾಡಿ ಹಾಕ್ತಾರೆ. ಒಂದು 25 ಸಲ ಹೊರಗಡೆ ಹೋಗಿ ಹೊರಗಡೆ ಅಂಗಳದಿಂದ ಹೊಯ್ಗೆಲ್ಲ ಕಾಲಲ್ಲಿ ತೊಗೊಂಬಂದು ವಾಪಸ್ ಒಳಗಡೆ ಎಲ್ಲ ಸೇರತ್ತೆ ಅದು. ಈ ಥರ ಎಲ್ಲ ಆಗತ್ತೆ. ಅವರೆಲ್ಲ ಮನೇಲಿದ್ದರೆ ಗುಡಿಸಿ ಒರೆಸಿದ್ರೆ ಎಷ್ಟ ಅಂದರೆ ಅಷ್ಟೇ. ಅವ್ರು ಹೋದ ನಂತರ ವಾಪಸ್ ನಾನು ಮನೆ ಗುಡಿಸ್ಬೇಕಾಗತ್ತೆ. ಒರೆಸೋದಿಲ್ಲ, ಆದರೆ ಹೊಯ್ಗೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಗುಡಿಸ್ತೀನಿ. ಒಂದು ರೌಂಡ್ ಗುಡಿಸ್ಕೋತೀನಿ ಅಷ್ಟೇ. ಅಡುಗೆ ಮನೆಯಲ್ಲಿ ಕೆಲಸ ಇಲ್ಲ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದು ನೋಡಿ ಈ ಥರ ಕೆಲಸಗಳನ್ನು ಮಾಡೋದಕ್ಕಾಗತ್ತೆ. ಅವರೆಲ್ಲ ನಮ್ಮ ಅದ್ವಿನೇ ಮಡ್ಚಿಟ್ಟಿದ್ಲು, ನೀವು ನೋಡ್ತಾ ಇರ್ಬೋದು. ಅವಳು ಎದ್ದು ಹೊರಗಡೆ ಬರಬೇಕಿದ್ರೇ ಮಡಿಸ್ತಾಳೆ. ಒಂದೊಂದು ದಿವಸ ಮಾತ್ರ ಆಗಲ್ಲ. ಏನೋ ಅಂದರೆ ಜಾಸ್ತಿ ಓದೋದಕ್ಕೆ ಬರೆಯೋದಕ್ಕೆಲ್ಲ ಇದ್ದರೆ ಮಡ್ಚಲ್ಲ. ಆದರೆ ನಾನು ಹೇಳ್ತಾ ಇರ್ತೀನಿ, ನೀವು ಎದ್ದು ಹೊರಗಡೆ ಬರಬೇಕಿದ್ರೆ ಮಡಚಿ ಬರಬೇಕು, ಅದನ್ನು ಹಾಗೆ ಬಿಟ್ಟು ಬರಬಾರ್ದು ಅಂತ ಅಂದ್ಬಿಟ್ಟು. ಇವತ್ತು ಬೇಗ ಎದ್ದಿದ್ಲು ಅವಳು ಕೂಡ, ಓದೋದಕ್ಕಿದೆ ಅಂತ ಅಂದ್ಬಿಟ್ಟು. ಹಾಗೆ ಬೆಡ್ಶೀಟೆಲ್ಲ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಕೂಡ ಇಟ್ಟಿದ್ಲು. ಈಗ ಮನೆ ಎಲ್ಲ ನೀಟಾಗಿ ಒಂದು ರೌಂಡ್ ಗುಡಿಸಿದ ನಂತರ ನಾನು ಮನೆ ಒರೆಸೋದು. ಏನಂತ ಹೇಳಿದರೆ ಎಲ್ಲ ಕಸನ ನೀಟಾಗಿ ಒಂದ್ಸಲ ಇಡೀ ಮನೆ ಗುಡಿಸಿ ನೀಟಾಗಿ ಕಸ ಎಲ್ಲ ತೆಗೆದ ನಂತರನೇ ನಾನು ಮನೆ ಒರೆಸ್ತೀನಿ. ಫಸ್ಟ್ ನಾನು ಬೆಡ್ರೂಮನ್ನು ಒರೆಸ್ತೀನಿ, 2 ಬೆಡ್ರೂಮ್ನ ಒರೆಸ್ತೀನಿ. ನಂತರ ಕಿಚನ್, ನಂತರ ಡೈನಿಂಗ್ ಹಾಲ್, ಆಮೇಲೆ ಹಾಲ್, ಆಮೇಲೆ ಡೈನಿಂಗ್ ಹಾಲ್. ಸಿಟ್ಔಟ್ನ ನಾನು ಕೈಯಲ್ಲೇ ಒರೆಸೋದು, ಅಂದರೆ ಬಗ್ಗಿ ಒರೆಸ್ತೀನಿ. ಅಂದರೆ ಹೊರಗಡೆ ಧೂಳೆಲ್ಲ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಒಳಗಡೆ ಈ ಥರ ಮೋಪಲ್ಲಿ ಒರೆಸ್ತೀನಿ. ಈ ಮೋಪ್ ವಿಡಿಯೋ ನಾನು ಇದಕ್ಕಿಂತ ಮೊದಲು ಹಾಕಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಮೋಪ್ ಇದು. ಇದರಲ್ಲಿ ಒರೆಸ್ತಾ ಇರಬೇಕಿದ್ರೆ ಬಗ್ಗಿ ನಾವು ಒರೆಸ್ತೀವಲ್ವ ಬಟ್ಟೆನಲ್ಲಿ, ಅಷ್ಟೇ ಕ್ಲೀನ್ ಆಗುತ್ತೆ. ಒಂದು ಚೂರು ಕೂಡ ಕೊಳೆ ಎಲ್ಲ ಏನಿರುತ್ತೆ ನೋಡಿ, ಅದಲ್ಲಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿರುವಂತಹ ಮೋಪಲ್ಲಿ ನಾವು ಒರೆಸಿದ್ರೆ ನನಗಷ್ಟು ಇಷ್ಟನೇ ಇಲ್ಲ. ನಾರ್ಮಲ್ ಆಗಿರುವಂತಹ ಮೋಪು ನಾನು ಬಗ್ಗಿ ಬಟ್ಟೆನಲ್ಲೇ ಒರೆಸ್ತಾ ಇದ್ದೆ ನೆಲನ. ನನಗೆ ನೆಲ ಒರೆಸೋದು ಕ್ಲೀನ್ ಆಗಬೇಕು, ಚೂರು ಕೂಡ ಅಲ್ಲಲ್ಲಿ ಕೊಳೆ ಇರಬಾರ್ದು. ಸೊ ಹಾಗಾಗಿ ನಾನು ಬಗ್ಗಿನೇ ಒರೆಸ್ತಾ ಇದ್ದೆ. ನಂತರ ಈ ಮೋಪ್ ತರಿಸಿದ ನಂತರ ತುಂಬಾ ಕಂಫರ್ಟೇಬಲ್ ಆಗಿದ್ದು ನನಗೆ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಮನೆ ಕೂಡ. ನಮ್ಮದು ಟೈಲ್ಸ್ ಕೂಡ ವೈಟ್ ಕಲರಲ್ಲಿ ಇರೋದ್ರಿಂದ ಅದೆಷ್ಟು ನೀಟಾಗಿ ಒರೆಸಿದ್ರು ನೀಟ್ ಅಂತ ಕಾಣಿಸಲ್ಲ. ಸ್ವಲ್ಪ ಸ್ವಲ್ಪ ಕೊಳ್ಳೆ ಇದ್ದರೂ ಕಾಣಿಸುತ್ತೆ. ಬಟ್ ಈ ಮೋಪಲ್ಲಿ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾರಾದರೂ ಬೇಕಿದ್ರೆ ತರಿಸ್ಕೊಳ್ಬೋದು. ನಾನು ವಿಡಿಯೋ ಹಾಕಿದ್ದೀನಿ, ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ವಿಡಿಯೋದು, ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹಾಗೆ ದೋಸೆ ಮಾಡ್ತಾಯಿದ್ದೀನಿ. ಹಿಟ್ಟು ಹೇಗೂ ರೆಡಿ ಇತ್ತಲ್ವ ಅಂತ ಅಂದ್ಬಿಟ್ಟು ಇವಾಗ ಎಲ್ಲರೂ ಸ್ನಾನ ಎಲ್ಲ ಆಯ್ತು ಎಲ್ರದ್ದು. ನಂತರ ಟೀ ಕುಡಿಯುವಂಥ ಟೈಮ್ಗೆ ದೋಸೆ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆ ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಬಿಸಿ ಬಿಸಿ ದೋಸೆ, ಮೀನು ಸಾರಿತ್ತು, ಚಟ್ನಿ ಮಾಡಿದ್ದೆ. ಅದೆಲ್ಲ ಆಗಿ ಅವರಿಗೆ ಲಂಚ್ ಬಾಕ್ಸ್ ಇವತ್ತು ನಮ್ಮ ಅದ್ವಿಗೆ ಮಾತ್ರ ಇದ್ದಿದ್ದು. ಅವರು ಇಬ್ಬರು ಕೂಡ ತೊಗೊಂಡೋಗಿಲ್ಲ. ಏನೋ ಹಸ್ಬೆಂಡ್ಗೆಲ್ಲ ಹೋಗೋದಕ್ಕಿತ್ತು ಅಂತ ಹೇಳಿದರು. ಮಗನಿಗೆ ಕೂಡ ಇವತ್ತು ಬೇಡ ನನಗೆ ಅಂತ ಹೇಳಿದ, ಹಾಗಾಗಿ ಅವರಿಗೆ ಕೊಟ್ಟಿಲ್ಲ. ನಂತರ ವಾಪಸ್ ನಾನು ಬಟ್ಟೆ ಒಗೆಯುವಂಥ ಕೆಲಸ ಒಂದು ಉಳಿದಿತ್ತು ಅಷ್ಟೇ. ಅದನ್ನೆಲ್ಲ ಮಾಡಿ ಮುಗಿಸಿ ಸ್ನಾನ ಎಲ್ಲ ಆದ ನಂತರ ಇವಾಗ ನಾವು ಮೈ ಒರೆಸುವಂತಹ ಟವೆಲ್ ಏನಿದೆ ಅದು ಒಳಗಡೆ ಇರುತ್ತಲ್ವ, ಬಿಸಿಲಿದೆ ಚೆನ್ನಾಗಿ ಹೊರಗಡೆ ಅಂತ ಅಂದ್ಬಿಟ್ಟು ಹೊರಗಡೆ ತಂದು ಹಾಕ್ತಾಯಿದ್ದೀನಿ. ಒಂದು ದಿವಸ ಈ ರೀತಿ ಒಣಗಿಸ್ತೀನಿ, ಇನ್ನೊಂದು ದಿವಸ ಅದನ್ನು ವಾಶ್ ಮಾಡ್ತೀನಿ. ದಿನ ವಾಶ್ ಮಾಡಲ್ಲ, ಒಂದಿನ ವಾಶ್ ಮಾಡ್ತೀನಿ, ಒಂದಿನ ಈ ಥರ ಒದ್ದೆ ಟವಲ್ ಇದ್ದರೆ ಬಿಸಿಲಿಗೆ ಹಾಕ್ಬಿಟ್ಟು ಒಣಗಿಸ್ತೀನಿ.
ನಂತರ ಇಲ್ಲಿ ನಾನಿವಾಗ ರಂಗೋಲಿ ಹಾಕೋದಕ್ಕೆ ಅಂತ ಕೂತಿದ್ದೀನಿ. ರಂಗೋಲಿ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ಹಾಕೋದಕ್ಕೆ ಬರಲ್ಲ. ಏನೋ ತಿಳಿದಷ್ಟು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಅಂತ ಹೇಳ್ಬೋದು. ಒಂದೊಂದು ಸಲ ಸರಿಯಾಗತ್ತೆ, ಒಂದೊಂದು ಸಲ ಆ ಕಡೆ ಈ ಕಡೆ ಏನೆಲ್ಲ ಆಗಿ ಹೋಗುತ್ತೆ. ಬಟ್ ನನಗೆ ಈ ಥರ ರಂಗೋಲಿ ಹಾಕೋದಂತ ಹೇಳಿದರೆ ತುಂಬ ಇಷ್ಟ. ಹೊಸ್ತಿಲಿಗೆ ರಂಗೋಲಿ ಹಾಕೋದು ಅಂದರೆ ಅದೇನು ಗೊತ್ತಾ, ಒಂಥರ ಏನೋ ನಾವು ಹಾಕಿದ ನಂತರ ಅದನ್ನು ನೋಡಬೇಕಿದ್ರೆ ತುಂಬ ಖುಷಿಯಾಗುತ್ತೆ ಮನಸ್ಸಿಗೆ. ಒಂಥರ ಪಾಸಿಟಿವ್ ವೈಬ್ಸ್ ಬಂದಾಗತ್ತೆ ನಮಗೆ, ಆ ಒಂದು ಎನರ್ಜಿ ಸಿಕ್ಕಿದಾಗತ್ತೆ. ಸೊ ಹಾಗಾಗಿ ಟೈಮ್ ಸಿಕ್ಕಾಗ ನನಗೆ ಈ ಥರ ಕೆಲಸಗಳೆಲ್ಲ ಬೇಗ ಬೇಗ ಆದಾಗ, ಮೂಡೆಲ್ಲ ಸರಿ ಇದ್ದಾಗ ನಾನು ಈ ಥರ ರಂಗೋಲಿ ಹಾಕ್ತೀನಿ. ದಿನ ಏನೋ ಹಾಕೋದಕ್ಕೆ ಹೋಗಲ್ಲ. ನಮ್ಮ ಮನಸ್ಸು ಕೂಡ ದಿನ ಒಂದೇ ರೀತಿ ಇರಬೇಕಲ್ವ. ಒಂದೊಂದು ದಿನ ಒಂದೊಂದು ಥರ ಇದ್ದರೆ ನಮಗೆ ಕೂಡ ಅಷ್ಟೊಂದು ಕಂಫರ್ಟೇಬಲ್ ಅಂತ ಅನಿಸಲ್ಲ ಈ ಥರ ರಂಗೋಲಿ ಎಲ್ಲ ಹಾಕೋದಕ್ಕೆ. ಸೊ ಏನು ಮಾಡ್ತೀನಿ ಅಂತ ಹೇಳಿದರೆ, ಒಂದೊಂದು ದಿನ ಹಾಕ್ತೀನಿ, ಒಂದೊಂದು ದಿನ ಹಾಕಲ್ಲ, ಒಂದೊಂದು ದಿನ ಹಾಕ್ತೀನಿ. ತುಂಬ ಖುಷಿಯಾಗಿದ್ದಾಗ, ಮನಸ್ಸು ತುಂಬಾ ಚೆನ್ನಾಗಿದ್ದಾಗ ಎಲ್ಲ ನನಗೆ ಈ ಥರ ರಂಗೋಲಿ ಹಾಕೋಣ ಅಂತೇಳಿ ಮನಸ್ಸು ಬರುತ್ತೆ. ಸೊ ಹಾಗಾಗಿ ಇವತ್ತು ಕೂಡ ಅಷ್ಟೇ, ಎಲ್ಲ ಕೆಲಸ ಆಗಿತ್ತಲ್ವ, ನೆಲ ಎಲ್ಲ ಒರೆಸೋದು ಬೇಗ ಬೇಗ ಆಗಿತ್ತಲ್ವ. ಸೊ ಹಾಗಾಗಿ ಚೆನ್ನಾಗಿ ರಂಗೋಲಿ ಬರೆಯೋಣ ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ. ನಗಾಡಬೇಡಿ ಸ್ನೇಹಿತರೆ, ನಾನು ರಂಗೋಲಿ ಹಾಕೋದನ್ನ ನೋಡಿಬಿಟ್ಟು ಅಷ್ಟೊಂದು ಕರೆಕ್ಟಾಗಿ ರಂಗೋಲಿ ಹಾಕೋದಕ್ಕೆ ಬರಲ್ಲ. ಅಂದರೆ ನಾವು ಯಾವಾಗಲಾದ್ರೊಮ್ಮೆ ಹಾಕೋದಲ್ವ, ಹಾಗಾಗಿ ಸಂಜೆ ವಾಪಸ್ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಡ್ಡು ಮಾಡ್ತಾಯಿದ್ದೀನಿ ಸಂಜೆಗೆ ಸ್ನ್ಯಾಕ್ಸಿಗೆ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಪಡ್ಡು ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ದೋಸೆ ಮಾಡಿದ್ದೆ ಅಲ್ವಾ, ದೋಸೆ ಹಿಟ್ಟಿತ್ತು, ದೋಸೆ ಹಿಟ್ಟು ಉಳಿದಿತ್ತು. ಹಾಗಾಗಿ ಅದನ್ನು ವಾಪಸ್ ದೋಸೆ ಮಾಡಿಕೊಟ್ರೆ ಅಷ್ಟು ಇಷ್ಟ ಆಗಲ್ಲ ಮಕ್ಕಳಿಗೆ. ಬೆಳಿಗ್ಗೆ ತಿಂದಿರ್ತಾರೆ, ಆಮೇಲೆ ಲಂಚ್ ಬಾಕ್ಸಿಗೆ ಕೂಡ ಇವತ್ತು ದೋಸೆನೇ ತೊಗೊಂಡೋಗಿದ್ರು. ಸೊ ಹಾಗಾಗಿ ದೋಸೆ ವಾಪಸ್ ಮಾಡಿಕೊಟ್ರೆ ತಿನ್ನಲ್ಲ, ಅಷ್ಟೊಂದು ಇಷ್ಟಪಡಲ್ಲ ಅವರು ಅಂತ ಅಂದ್ಬಿಟ್ಟು ಇವಾಗ ಪಡ್ಡು ಮಾಡ್ತಾಯಿದ್ದೀನಿ. ಪಡ್ಡು ಅಂದರೆ ಬೆಲ್ಲ ಎಲ್ಲ ಹಾಕಿ ಮಾಡುವಂಥದ್ದು, ತೆಂಗಿನಕಾಯಿ ಬೆಲ್ಲ ಎಲ್ಲ ಹಾಕಿ ಮಾಡೋದು. ಚಿಕ್ಕದಾದಂತಹ ಒಂದು ಕಾವಲಿ ಇದು ನೋಡಿ, ಪುಟ್ಟ ಕಾವಲಿ. ಹಾಗೆ ಅದರಲ್ಲಿ ಪಡ್ಡು ಮಾಡ್ತಾಯಿದ್ದೀನಿ. ಹಾಗೆ ಕುಡಿಲಿಕ್ಕೆ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಇಲ್ಲಿ ಬಾದಾಮಿ ಹಾಲು ಕೂಡ ಮಾಡ್ಕೊಂಡಿದ್ದೀನಿ, ಕೋಲ್ಡ್ ಮಾಡ್ಕೊಂಡಿದ್ದೀನಿ. ಇವತ್ತು ಬಿಸಿ ಬೇಡ ಅಂತ ಅನ್ನಿಸ್ತಾಯಿತ್ತು, ಯಾಕೋ ನನಗೆ ಕೂಡ ಅಷ್ಟೇ ತುಂಬ ಬಾಯಾರಿಕೆ ಆಗ್ತಾಯಿದೆ, ಯಾಕೆಂತ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಬಿಸಿಲಿಗೂ ಏನೋ ಗೊತ್ತಿಲ್ಲ, ಸ್ವಲ್ಪ ಮಳೆ ಬಂತು, ಆವಾಗ ಬಟ್ಟೆ ತೆಗಿಬೇಕಲ್ವ. ನಾನು ದಿನ ಹೇಳ್ತೀನಲ್ವ ಲಾಗಲ್ಲಿ, ಬಟ್ಟೆ ತೆಗಿಲಿಕ್ಕೋಸ್ಕರ ಮಳೆ ಬರ್ತದೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಸಹ ಹಾಗೆ ಬಂತು. ಹಾಗಾಗಿ ಬಿಸಿಲಿತ್ತು, ಅಲ್ಲಿ ತನಕ ಜಾಸ್ತಿ ಬಿಸಿಲಿತ್ತು. ಆ ಬಿಸಿಲಿಗೆ ಏನೋ ಗೊತ್ತಿಲ್ಲ, ಜಾಸ್ತಿ ಬಾಯಾರಿಕೆ ಆಗ್ತಾ ಉಂಟು. ಈಗ ನಮ್ಮ ಮಾಧವಿ ಹಸಿವು ಅಂತ ಹೇಳ್ತಾ ಇದ್ದಾಳೆ, ಅವಳಿಗೆ ಹಾಕ್ತಾಯಿದ್ದೀನಿ, ಪಡ್ಡು ಹಾಕ್ತಾಯಿದ್ದೀನಿ. ಅವಳಿಗೊಂದು ಕೊಟ್ಟು ಆಮೇಲೆ ನಾನು ತಿನ್ನಬೇಕು. ಮಗ ಬರಬೇಕಷ್ಟೇ, ಬಂದಿಲ್ಲ ಇನ್ನೂ ಕೂಡ. ಅವನು ಬಂದ ನಂತರ ಅವನಿಗೆ ಕೊಡ್ತೀನಿ. ನನ್ನ ಮಗಳಿಗೆ ಹೇಗೆ ಅಂತ ಹೇಳಿದರೆ, ಸ್ವೀಟ್ ಯಾವುದೇ ಅಂದರೆ ಈ ಥರ ಪಡ್ಡು ಎಲ್ಲ ಮಾಡ್ತೀನಲ್ವ, ಅದೆಷ್ಟೇ ಸ್ವೀಟ್ ಇರಲಿ ಅದ್ರ ಜೊತೆಗೆ ತಿನ್ನೋದಕ್ಕೆ ಸಾರು ಬೇಕೇ ಬೇಕು. ಅದು ಯಾವ ಸಾರಾದರೂ ಪರವಾಗಿಲ್ಲ, ಮಾತ್ರ ಸಾರು ಮಾತ್ರ ಬೇಕೇ ಬೇಕು ಅವಳಿಗೆ. ಈ ರೀತಿ ಅವಳ ಒಂದು ಅಭ್ಯಾಸ ಅಂತ ಹೇಳ್ಬೋದು. ಹಾಗಾಗಿ ಎಷ್ಟು ಸ್ವೀಟ್ ಇದ್ದರೂ ಕೂಡ ಸಾರು ಹಾಕ್ಕೊಂಡು ತಿಂತಾಳೆ. ಬೆಕ್ಕು ನಾನು ಏನೋ ಮೀನು ಮಾಡ್ತಾಯಿದ್ದೀನಿ, ಮೀನು ತಂದಿದ್ದೀನಿ ಅಂತ ಅಂದ್ಬಿಟ್ಟು ನೋಡಿ. ಇದು ನಮ್ಮನೆ ಬೆಕ್ಕಲ್ಲ, ಯಾರ ಮನೆ ಬೆಕ್ಕು ಅಂತ ಗೊತ್ತಿಲ್ಲ. ನಾನು ಮೀನು ಅಂದರೆ ನಿನ್ನೆ ಹಸ್ಬೆಂಡ್ ಮೀನು ತಂದಿದ್ರಲ್ವ, ಅದರಲ್ಲಿ ಕೊಲ್ಲತರು ಮೀನಿತ್ತು. ಅದನ್ನು ಫ್ರೈ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟು ಬಂದೆ. ಈಗ ಅದಕ್ಕೇನು ಸ್ಮೆಲ್ ಹೊಡಿತಾ ಇದೆ ಅಂತ ಅನಿಸುತ್ತೆ ನನಗೆ. ನಾನು ಸ್ವಲ್ಪ ಮೀನು ಸ್ಮೆಲ್ ಬರ್ತಾ ಇದ್ದೀನೋ ಏನೋ ಅಂತ ಅನಿಸುತ್ತೆ. ಸೊ ನೋಡಿ ಯಾವ ಥರ ಬಾಲ ಬೀಸ್ತಾ ಉಂಟು ನೋಡಿ. ಬಾ ಬಾ, ಇದು ನಮ್ಮನೆ ಬೆಕ್ಕಲ್ಲ, ಎರಡು ಕೂಡ ನಮ್ಮನೆಯಲ್ಲಿ ಬೆಕ್ಕು ನಾಯಿ ಏನೂ ಇಲ್ಲ. ಕುತ್ಕೊಂಡಿದೆ ನೋಡಿ. ಸ್ಮೆಲ್ ಬರ್ತಾ ಉಂಟು, ಕೈ ಸ್ಮೆಲ್ ಬರ್ತಾ ಉಂಟು ನಂದು. ನಾನೀಗ ಮುಟ್ಟಿದೆ ಅಲ್ವಾ, ಸೊ ಅದು ಏನೋ ಬೆಕ್ಕಿಗೆ ಬೇಗ ಅಲ್ವಾ ಮತ್ತು ಸ್ಮೆಲ್ ಬರೋದಿಲ್ಲ.
ಮನೆ ಒಳಗಡೆ ನಾನು ಮನಿ ಪ್ಲ್ಯಾಂಟ್ ಇಡ್ತೀನಲ್ವ, ಹಾಗಾಗಿ ನಂದು ಮನಿ ಪ್ಲ್ಯಾಂಟ್ ಎಲ್ಲ ಅದು ಹಾಳಾಗಿದೆ. ತುಂಬ ದಿನ ಆಯಿತು ನಾನಿಟ್ಟು, ಒಂದು 2-3 ತಿಂಗಳಾಯಿತು ಅಂತ ಅನಿಸುತ್ತೆ ನನಗೆ. ಈಗ ವಾಪಸ್ಸು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಳಗಡೆ ತೋಟಕ್ಕೆ ಹೋಗ್ಬೇಕು. ಅಕ್ಕನವರ ತೋಟ ಇದೆ, ಭಾವನವ್ರದ್ದು, ನಮ್ಮ ಹಸ್ಬೆಂಡ್ ಅಣ್ಣಂದು ತೋಟ ಇದೆ. ಆ ತೋಟಕ್ಕೆ ಹೋದರೆ ಅಲ್ಲಿ ಸಿಗ್ತದೆ. ಸೊ ಹಾಗಾಗಿ ಇವಾಗ ಹೋಗಬೇಕು ಅಂತ ಅಂದ್ಕೋತಾ ಇದ್ದೀನಿ. ಟೈಮ್ ಆಗ್ತಾ ಬಂತು, 6 ಗಂಟೆ ಆಗ್ತಾ ಬಂತು. ಈಗ ಸ್ವಲ್ಪ ಬೇಗ ಕತ್ಲಾಗೋದಲ್ವ, ಹಾಗಾಗಿ 6 ಗಂಟೆ ಹೊತ್ತಿಗೆ ಸ್ವಲ್ಪ ಕತ್ಲೆ ಅಂತ ಅನ್ನಿಸ್ತದೆ. ಸೊ ನೋಡುವ, ಹೋಗುವ. ಹೇಗೂ ಹೊರಟೆ, ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೇಕು ಅಂತ ಹೇಳಿದರೆ ಮತ್ತೆ ಬೇಕೇ ನನಗೆ, ಅದು ತರದೆ ನನಗೆ ಅದು ಅಷ್ಟೊಂದು ಸಮಾಧಾನ ಅಂತ ಇಲ್ಲ. ಸೊ ಹಾಗಾಗಿ ತೊಗೊಂಡು ಬರಬೇಕು ಅಂತ ಅಂದ್ಬಿಟ್ಟು ಹೋಗುವ. ನೋಡುವ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ, ಯಾವ ಥರ ಇದೆ ಅಲ್ಲಿ ಅಂತ ಅಂದ್ಬಿಟ್ಟು. ಮೊದಲೆಲ್ಲ ತುಂಬ ಚೆನ್ನಾಗಿತ್ತು, ಸ್ವಲ್ಪ ದೊಡ್ಡ ಎಲ್ಲ ಇದ್ದರೆ ಚೆಂದ ಅದು ಮನೆ ಒಳಗಡೆ ಇಡಲಿಕ್ಕೆಲ್ಲ. ಬನ್ನಿ ಇವಾಗ ಹೋಗುವ. ಅಕ್ಕ ಇದ್ದರೆ ಅವ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಕರ್ಕೊಂಡು ಹೋಗಿ ತೆಗೆದು ಕೊಡ್ತಾರೆ ನನಗೆ. ಅವ್ರು ಇದ್ದಾರೆ ಇಲ್ವಾ ಅಂತ ಗೊತ್ತಿಲ್ಲ. ಸಂಜೆ ಟೈಮಿಗೆ ಹೋಗ್ತಾರೆ ಅವರು, ವಾಕಿಂಗ್ ಹೋಗ್ತಾರೆ. ಮನಿ ಪ್ಲ್ಯಾಂಟ್ ಸಿಕ್ಕಿತ್ತು ನೋಡಿ, ತೋಟಕ್ಕೆ ಹೋಗಿ ತೋಟದಿಂದ ತಗೊಂಡು ಬಂದೆ. ತೋಟದಲ್ಲಿ ತುಂಬ ಉಂಟು, ದೊಡ್ಡ ಎಲೆದ್ದುಂಟು ನೋಡಿ, ಇದಕ್ಕಿಂತ ಸಹ ದೊಡ್ಡ ಎಲೆದ್ದುಂಟು. ಅದು ಬೇಡ ಅಂತ ನನಗೆ, ಅಂದರೆ ನನಗೆ ಒಳಗಡೆ ಇಡಲಿಕ್ಕೆ, ಇದು ಮನೆ ಒಳಗಡೆ ಇಡಲಿಕ್ಕೆ. ಇದೆಲ್ಲ ಹಾಳಾಗಿದೆ ಇಟ್ಟದ್ದು, ಹಾಗಾಗಿ ತಂದಿದ್ದೀನಿ. ಇದನ್ನೇನು ಕಟ್ ಮಾಡ್ಕೋಬೇಕು, ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಇಡೋದು. ಈಗ ಕಟ್ ಮಾಡಿ ರೆಡಿ ಮಾಡಿರ್ತೀನಿ. ಇನ್ನು ಹಳದ್ದನ್ನೆಲ್ಲ ತೆಗೆದು ಬಿಸಾಡಿ ಆಮೇಲೆ ನಾಳೆ ಇಡ್ತೀನಿ. ನಾಳೆ ಇಡ್ತೀನಿ, ನಾಳೆ ಶುಕ್ರವಾರ. ಇದನ್ನೀಗ ಕಟ್ ಮಾಡಬೇಕು. ಮೊದಲು ನಾನು ಕಟ್ ಮಾಡ್ತೀನಿ ಇದನ್ನು. ಒಂದು ಸೈಡಲ್ಲಿ ಇಲ್ಲಿ ಅಂಗಳದಲ್ಲಿ ಹಾಕ್ತೀನಿ, ಇಲ್ಲೇ ಕೆಳಗಡೆ ಹಾಕಿ, ಇಲ್ಲಾಂದರೆ ಕಸ ಆಗ್ತದೆ. ಅದು ಸಿಟೌಟಲ್ಲಿ ಹಾಕಿದರೆ ಕಸ ಆಗ್ತದೆ. ಹಾಗಾಗಿ ಒಂದು ಅಂಗಳದಲ್ಲಿ ಸೈಡಲ್ಲಿ ಹಾಕಿ ಈಗ ಕಟ್ ಮಾಡಿದರೆ ಕಸ ಎಲ್ಲ ಅಲ್ಲೇ ಇರ್ತದಲ್ವ, ಅಲ್ಲಿಂದನೇ ಗುಡಿಸ್ಬೋದು. ಮತ್ತೆ ನಮ್ಮ ಅಕ್ಕ ಇಟ್ಟಿದ್ದಾರೆ ಮನೆ ಒಳಗಡೆ, ತೋರಿಸೋದಕ್ಕೆ ಮರ್ತೋಯ್ತು ನನಗೆ. ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ನೋಡುವ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ತುಂಬ ಚೆಂದ ಇಟ್ಟಿದ್ದಾರೆ, ಚಿಕ್ಕ ರೆಡ್ ಕಲರ್ ಪಾಟಲ್ಲಿ ಇಟ್ಟಿದ್ದಾರೆ ಅವರು. ಜೀವೇಶ್ ನೋಡಿ, ಟ್ಯೂಷನ್ಗೆ ಹೋದ ಅವನು. ಹಾಗೆ ಇವತ್ತು ಹಸ್ಬೆಂಡ್ ಬರಬೇಕಿದ್ರೆ ತರಕಾರಿ ತನ್ನಿ ಅಂತ ಹೇಳಿದೆ ನಾನು. ಈ ಥರ ಹೂಕೋಸು ತಗೊಂಬನ್ನಿ, ನಾಳೆ ಗ್ರೇವಿ ಮಾಡೋದಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಒಂದು ಹೂಕೋಸು, ನಂತರ 1 kg ಟೊಮೆಟೊ ತಂದಿದ್ದಾರೆ ಅಂತ ಅನಿಸುತ್ತೆ ನನಗೆ. ಇದರಲ್ಲಿ 1 kg ಇದೆ ಅಂತ ಅನಿಸುತ್ತೆ. 1 kg ಟೊಮೆಟೊ, ಹಾಗೆ ಒಂದು ಹೂಕೋಸು, ಆಮೇಲೆ ಅರ್ಧ kg ಮೈಸೂರು ಬಾಳೆಹಣ್ಣು ತಗೊಂಡು ಬಂದಿದ್ದಾರೆ. 150 ರೂಪಾಯಿ ಆಯಿತು ಅಂತ ಹೇಳಿದರು. ಇದೇನು ಇಷ್ಟೊಂದು ಕಾಸ್ಟ್ಲಿ ಅಂತ ನೋಡ್ತಾ ಇರೋದು ನಾನು. ಬರೀ 2-3 ಐಟಮ್ ತಂದಿರೋದಕ್ಕೆ 150 ರೂಪಾಯಿ ಅಂತ ಅನ್ನಿಸ್ತು ನನಗೆ. ಹೀಗಾದರೆ ತುಂಬ ಕಷ್ಟ ಜೀವನ ಮಾಡೋದಲ್ವಾ. ಅಷ್ಟೊಂದು ಕಾಸ್ಟ್ಲಿ ಅಂತಂದಾಗ ದಿನದಲ್ಲಿ ಒಂದು 500-600 ರೂಪಾಯಿ ನಮಗೆ ಖರ್ಚಿಗೆ ಬೇಕಾಗತ್ತೆ ಅಂತಂದಾಗ ಒಂದು ಸಲ ತಲೆ ತಿರುಗಿದಾಗ ಆಯಿತು ನನಗೆ. ದಿನ ಸ್ವಲ್ಪ ತರ್ತಾರಲ್ವ, ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಇವತ್ತು ಮಾತ್ರ 3 ಐಟಮ್ಗೆ 150 ರೂಪಾಯಿ ಅಂತ ಅನ್ನಿಸ್ತು. ಒಂದು ಸಲ ಅಲ್ಲೇ ಶಾಕ್ ಆದಾಗ ಆಯಿತು ನನಗೆ. ಹೀಗೆ ತರಕಾರಿಗೆಲ್ಲ ರೇಟ್ ಜಾಸ್ತಿ ಇದ್ದಾಗ ಈ ಥರ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ, ಜೀವನ ನಡೆಸಲೇಬೇಕು. ಸೊ ಹಾಗಾಗಿ ಇವಾಗ ಇಲ್ಲಿ ನಾನು ಫಿಶ್ ನಿನ್ನೆ ತಂದಿದ್ದರು, ಬಂಗುಡೆ ಮತ್ತು ಕೊಲ್ಲತ್ತರು, 2 ಥರದ ಫಿಶ್ ತಂದಿದ್ದರು. ಬಂಗುಡೆ ಮೀನನ್ನು ನಾನು ಸಾರು ಮಾಡಿದ್ದೆ ಅಲ್ವಾ. ಈ ಕೊಲ್ಲತ್ತರು ಮೀನನ್ನು ಹಾಗೆ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇವತ್ತು ಸಂಜೆ ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಅಂದರೆ ಅದು ಸ್ವಲ್ಪ ದೊಡ್ಡದಿತ್ತು. ಚಿಕ್ಕದಾದರೆ ಫ್ರೈ ಮಾಡೋದಕ್ಕೆ ಒಳ್ಳೆಯದಾಗಲ್ಲ, ಸಾರೇ ಚೆನ್ನಾಗಿರುತ್ತೆ. ಬಟ್ ಇದು ಆ ಥರ ಅಲ್ಲ, ಸ್ವಲ್ಪ ದೊಡ್ಡದಾದಂತಹ ಕೊಲ್ಲತ್ತರು ಮೀನು ಅಂತ ಹೇಳ್ಬೋದು. ಅದು ಈ ಥರ ಫ್ರೈ ಮಾಡೋದಕ್ಕೇ ಚೆಂದ. ಹಾಗಾಗಿ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಂಡಿದ್ದೆ. ಇವಾಗ ಫ್ರೈ ಮಾಡ್ತಾಯಿದ್ದೀನಿ. ಇದು ನಾನು ಕಾವಲಿ ಆನ್ಲೈನಿಂದ ತರಿಸಿರುವಂಥದ್ದು, ಕಬ್ಬಿಣದ ಕಾವಲಿ. ಇದು ತುಂಬಾ ಚೆನ್ನಾಗಿದೆ, ಕ್ಯಾಸ್ಟ್ ಐರನ್ ಅಂತ ಹೇಳ್ತಾರಲ್ವ ಅದು. ಇಂದೂಸ್ ವ್ಯಾಲಿ ಅವರದ್ದು ತುಂಬ ಚೆನ್ನಾಗಿದೆ ಮಾತ್ರ. ನನಗಂತೂ ತುಂಬಾ ಇಷ್ಟ ಅಂತ ಹೇಳ್ಬೋದು. ನಾನ್ ಸ್ಟಿಕ್ ಅಲ್ಲಿ ನಾವು ಫ್ರೈ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಹೇಳ್ಬೋದು. ಅಂದರೆ ಆರೋಗ್ಯದ ವಿಷಯದಲ್ಲೂ ಕೂಡ ಅಷ್ಟೇ ತುಂಬ ಒಳ್ಳೆಯದು ಇದರಲ್ಲಿ ಫ್ರೈ ಎಲ್ಲ ಮಾಡಿ ತಿಂದರೆ. ಇದು ನಾನು ಫಿಶ್ ಫ್ರೈಗೆ ಅಂತಲೇ ತರಿಸಿದ್ದು, ಅದನ್ನೇ ಮಾಡ್ತೀನಿ ಇದರಲ್ಲಿ. ದೋಸೆ ಎಲ್ಲ ಏನು ಮಾಡಲ್ಲ. ದೋಸೆ ಮಾಡೋದಕ್ಕೆ ಇನ್ನೊಂದು ಕಬ್ಬಿಣದ ಕಾವಲಿ ಇದೆ ನನ್ನಲ್ಲಿ. ಹಾಗಾಗಿ ಇವಾಗ ಒಂದು ಸೈಡಲ್ಲಿ ಮೀನು ಫ್ರೈ ಆಗ್ತಾಯಿದೆ, ಇನ್ನೊಂದು ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ
ಮುಳ್ಳು ಸೌತೆಕಾಯಿ ಅಂತಾರಲ್ವ ಅದು ಇತ್ತು. ಸೊ ಅದನ್ನು ಇವಾಗ ಕಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ನಾವು ಈ ಥರ ಮೀನು ಫ್ರೈ ಮಾಡಬೇಕಿದ್ರೆ ಅದರ ಜೊತೆಗೆ ಈರುಳ್ಳಿ, ಹಾಗೆ ಸೌತೆಕಾಯಿ, ಆಮೇಲೆ ನಿಂಬೆಹಣ್ಣು ಈ ಥರ ಎಲ್ಲ ರೆಡಿ ಮಾಡಿ ಇಡ್ತೀನಿ. ನಮಗೇನೋ ಒಂಥರ ಖುಷಿ ಆಗುತ್ತೆ ಅದು, ಅಂದರೆ ಸ್ವಲ್ಪ ಖಾರ ಇರುತ್ತಲ್ವ ಅದ್ರ ಜೊತೆಗೆ ಇದನ್ನು ತಿನ್ನೋದಕ್ಕೆ. ಹಾಗೆ ನಿಂಬೆಹಣ್ಣು ಕೂಡ ಅಷ್ಟೇ, ಅದರ ಮೇಲ್ಗಡೆ ಅದರ ಸ್ವಲ್ಪ ಹಿಂಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ. ಸೊ ಹಾಗಾಗಿ ನಿಂಬೆ ರಸ ಸ್ವಲ್ಪ ಹಿಂಡಿಬಿಟ್ಟು ಅದರ ಜೊತೆಗೇ ತಿಂತೀವಿ. ಸೊ ಇವಾಗ ಇಲ್ಲಿ ನಾನು ಮಾಡ್ತಾಯಿದ್ದೀನಿ, ಫ್ರೈ ಮಾಡ್ತಾಯಿದ್ದೀನಿ. ಅಂದರೆ ಚಿಕ್ಕ ಚಿಕ್ಕ ಮೀನಲ್ವಾ, ಅಷ್ಟು ಸ್ವಲ್ಪ ಕಷ್ಟನೇ ಇದು. ಬೇಗ ಸಾಫ್ಟ್ ಕೂಡ ಬೇಗ ಅದು ಏನಾಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಸಪ್ರೇಟ್ ಆಗುತ್ತೆ. ಮುಳ್ಳು ಬೇರೆ ಮಾಂಸ ಬೇರೆ ಅಂತ ಹೇಳ್ತಾರಲ್ವ, ಆ ಥರ ಆಗುತ್ತೆ. ಹಾಗಾಗಿ ನಾನಿಲ್ಲಿ ನಿಧಾನಕ್ಕೆ ಅದನ್ನು ಒಂದೆರಡೆರಡೇ ಮೀನನ್ನು ತೆಗೆದು ಉಲ್ಟಾ ಹಾಕ್ತಾಯಿದ್ದೀನಿ. ರಾತ್ರಿಗೆ ಈ ಥರ ಡಿನ್ನರ್ಗೆ ಈ ಥರ ಫಿಶ್ ಫ್ರೈ ಇದ್ದರೆ ನಮಗೆ ತುಂಬಾ ಇಷ್ಟ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಮಕ್ಕಳಿಗೆ ಕೂಡ ಅಷ್ಟೇ ತುಂಬ ಇಷ್ಟಪಡ್ತಾರೆ ಅವರು ಕೂಡ. ಹಾಗಾಗಿ ಇಲ್ಲಿ ಇವಾಗ ನಾನು ಫ್ರೈ ಮಾಡ್ತಾಯಿದ್ದೀನಿ. ರಸಮ್ ಮಾಡಿದ್ದೆ ಇದರ ಜೊತೆಗೆ. ರಸಮ್ ಇವತ್ತು ಬೇಳೆ ಎಲ್ಲ ಹಾಕಿಬಿಟ್ಟು ರಸಮ್ ಮಾಡಿದ್ದೆ. ಕುಕ್ಕರಲ್ಲಿ ಮಾಡಿದ್ದು, ಒಂದೇ ಸಲಕ್ಕೆ ಬೇಯೋದಕ್ಕೆ ಇಟ್ಕೊಂಡಿದ್ದೆ. ಅದು ಕುದಿತಾ ಇರಬೇಕಿದ್ರೆ ನಮ್ಮ ಮಾಧವಿ ಹೇಳ್ತಾ ಇದ್ಲಮ್ಮ, ಏನಮ್ಮ ಸ್ಮೆಲ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು. ಅವಳು ಬೆಡ್ರೂಮಲ್ಲಿ ಓದ್ತಾ ಇದ್ಲು, ಅಲ್ಲಿ ಬಾಗಿಲು ಹಾಕ್ಕೊಂಡು ಓದ್ತಾ ಇದ್ಲು, ಅಲ್ಲಿಗೆ ಸ್ಮೆಲ್ ಬಂತಂತೆ ಹೇಳ್ತಾ ಇದ್ಲು. ಇವತ್ತು ರಸಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ತುಂಬ ಒಂದೊಳ್ಳೆ ರೀತಿಯ ಪರಿಮಳ ಬರುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ಹಸ್ಬೆಂಡ್ ಜೊತೆ ಮಾತಾಡ್ತಾ ನಾನಿಲ್ಲಿ ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಊಟಕ್ಕೆ ಕೂಡ ಬಡಿಸ್ತಾ ಇದ್ದೀನಿ. ಇವತ್ತು ಹಸ್ಬೆಂಡ್ ಕೂಡ ಬೇಗ ಬಂದಿದ್ದರು ಮನೆಗೆ, ಹಾಗಾಗಿ 8:30 ಹೊತ್ತಿಗೆ ಊಟ ಕೂಡ ಆಯಿತು ನಮ್ಮದು. ಅವರು ಬೇಗ ಬಂದರೆ ಊಟ ಕೂಡ ಬೇಗ ಆಗುತ್ತೆ, ಅವರು ಸ್ವಲ್ಪ ಲೇಟ್ ಬಂದರೆ ಊಟ ಕೂಡ ನಮ್ಮದು ಲೇಟೇ ಆಗೋದು, 9 ಗಂಟೆಯಲ್ಲಾಗುತ್ತೆ ಊಟ. ನಾವು ರಾತ್ರಿ ಊಟ ಬೇಗ ಮಾಡಿದಷ್ಟು ಒಳ್ಳೆಯದಲ್ವ ಆರೋಗ್ಯಕ್ಕೆ. ಈ 9-9:30 ಹೊತ್ತಿಗೆ ಊಟ ಮಾಡಿಬಿಟ್ಟು ಮಲಗಿದ್ರೆ ಅಷ್ಟೊಂದು ಒಳ್ಳೆಯದಲ್ಲ, ಬೇಗ ಊಟ ಮಾಡಿದ್ರೇ ಒಳ್ಳೆಯದು. ಹಾಗಾಗಿ ಇವಾಗ ಆದ್ವಿಗೆ ಫಸ್ಟ್ ನಾನಿಲ್ಲಿ ಬಡಿಸ್ತಾ ಇದ್ದೀನಿ. ಇಷ್ಟೇ ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ಚಿಕ್ಕದಾದಂತಹ ವಿಡಿಯೋ ಅಂತ ಹೇಳ್ಬೋದು. ಜಾಸ್ತಿ ಏನು ಇರಲಿಲ್ಲ ಇವತ್ತು ತೋರಿಸೋದಕ್ಕೆ, ಒಂದು ಸಿಂಪಲ್ ಲಾಗ್ ಅಂತ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಆಗಿದೆ ಅದನ್ನ ತೋರಿಸಿದ್ದೀನಿ. ಒಂದು ಅಂದರೆ ಹೊರಗಡೆ ಎಲ್ಲ ಹೋದರೆ ಸ್ವಲ್ಪ ಲಾಂಗ್ ವಿಡಿಯೋ ಎಲ್ಲ ಮಾಡೋದಕ್ಕಾಗತ್ತೆ. ಬಟ್ ಮನೆಯಲ್ಲೇ ಇದ್ದಾಗ ಅಷ್ಟೊಂದು ಏನು ನಮಗೆ ಮಾಮೂಲಿ ರುಟೀನ್ ಇರುತ್ತಲ್ವ, ಇದ್ದದ್ದನ್ನು ತೋರಿಸಿದ್ದೀನಿ ಅಷ್ಟೇ. ಇವತ್ತು ರಸಮ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ಫ್ಲೇವರ್ ಬರ್ತಾಯಿತ್ತು. ಸಿಂಪಲ್ಲಾಗಿ ಮಾಡ್ಕೊಂಡಿರುವಂಥದ್ದು. ನಾನು ರಸಮನ್ನು ಪೌಡ್ರ್ ನಾನು ಮನೆಯಲ್ಲೇ ಮಾಡಿದ್ದೆ. ಮೇ ಬಿ ಅದು ಒಳ್ಳೆ ರೀತಿಯಾದಂತಹ ಒಂದು ಫ್ಲೇವರ್ ಕೊಟ್ಟಿದೆ ಅಂತ ಅನಿಸುತ್ತೆ ನನಗೆ, ಮನೆಯಲ್ಲೇ ಮಾಡಿರುವಂತಹ ರಸಮ್ ಪೌಡ್ರ್ ಆದ್ದರಿಂದ. ಸೊ ಇಲ್ಲಿ ಇವಾಗ ಬಿಸಿಯಾದಂತಹ ಅನ್ನ, ಹಾಗೆ ಬಿಸಿ ರಸಮ್, ಆಮೇಲೆ ಬಿಸಿಯಾದಂತಹ ಫಿಶ್ ಫ್ರೈ. ಯಾರಿಗೆಲ್ಲ ಫಿಶ್ ಫ್ರೈ ಇಷ್ಟ ಅವರು ನನಗೆ ಕಮೆಂಟ್ ಮಾಡಿ ಆಯಿತಾ, ಯಾರಿಗೆಲ್ಲ ಇಷ್ಟ ಅಂತ ಅಂದ್ಬಿಟ್ಟು. ಅದರಲ್ಲೂ ಕೂಡ ಯಾವ ಫಿಶ್ ಇಷ್ಟ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ. ಹಾಗೆ ಊಟ ಮಾಡೋದು ಸ್ನೇಹಿತರೆ, ಇನ್ನೇನು ಇಲ್ಲ. ನಂತರ ಊಟ ಮಾಡಿಬಿಟ್ಟು ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದ್ದರೆ ಅದನ್ನೆಲ್ಲ ಮುಗಿಸ್ತೀನಿ ರಾತ್ರಿ. ಈ ಯೂಟ್ಯೂಬ್ ಅಂತ ಹೇಳಿದರೆ ಹಾಗೇ ಮಲಗೋ ತನಕ ಕೆಲಸಗಳಿರತ್ತೆ, ಅದರದ್ದೇ ಕೆಲಸಗಳಿರತ್ತೆ. ಸೊ ಇಷ್ಟೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.